ಒಬ್ಬ ರಾಕ್ಷಸನಿಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಇಲ್ಲಿ ನೆಲೆಯಾಗ್ತಾಳೆ. ಹೌದು, ಕೊಲ್ಲಾಸುರ ಅನ್ನೋ ಭಯಂಕರ ರಾಕ್ಷಸನಿರ್ತಾನೆ. ಅವನಿಗೆ ದೇವತೆಗಳಂದ್ರೆ ಆಗ್ತಿರ್ಲಿಲ್ಲ. ಒಂದು ದಿನ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದಿಕ್ಕೆ ಘೋರ ತಪಸ್ಸನ್ನ ಮಾಡ್ತಾನೆ. ಅವನ ತಪಸ್ಸಿಗೆ ಒಲಿದ ಮಹಾಲಕ್ಷ್ಮಿ ಅವನಿಗೆ ಒಂದು ವರವನ್ನ ಕೊಡ್ತಾರೆ. ಕೊಲ್ಲಾಸುರ ಮಹಾಲಕ್ಷ್ಮಿಗೆ ನೀವು 100 ವರ್ಷಗಳ ಕಾಲ ಇಲ್ಲಿ ನೆಲೆಯಾಗಬೇಕು ಅನ್ನೋ ವರವನ್ನ ಬೇಡ್ತಾನೆ. ಅವನು ಕೇಳಿದ ವರಕ್ಕೆ ತಥಾಸ್ತು ಎಂದ ದೇವಿ ಅಲ್ಲೇ ನೆಲೆಯಾಗ್ತಾಳೆ. ಅವತ್ತಿನಿಂದ ಕೊಲ್ಲಾಸುರನಿಗೆ ಯಥೇಚ್ಛವಾದ ಶಕ್ತಿ ಬರುತ್ತೆ. ಅದರಿಂದ ಅಲ್ಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾನೆ. ದೇವಲೋಕಗಳನ್ನೇ ನಡುಗಿಸುತ್ತಿದ್ದ ಕೋಲಾಸುರನ ಅಟ್ಟಹಾಸ ಮಿತಿ ಮೀರುತ್ತೆ. ಯಾಕಂದ್ರೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಯಾಗಿರೋವರೆಗೂ ಅವನನ್ನ ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ. 100 ವರ್ಷಗಳು ಕಳೆದ ನಂತರ ಮಹಾಲಕ್ಷ್ಮಿ ಅಲ್ಲಿಂದ ಎದ್ದು ಬರ್ತಾಳೆ. ಚಾಮುಂಡೇಶ್ವರಿ ದೇವಾನು ದೇವತೆಗಳ ಜೊತೆ ಸೇರಿ ಕೋಲಾಸುರನ ಸಂಹಾರಕ್ಕೆ ಹೊರಡ್ತಾಳೆ. ಚಾಮುಂಡಿಯ ಜೊತೆ ಕಾಳಗವನ್ನ ಮಾಡಿದ ಕೋಲಾಸುರ ಸೋಲ್ತಾನೆ. ಇನ್ನೇನು ಆ ಅಸುರನ ಪ್ರಾಣ ಹೋಗ್ಬೇಕಾದ್ರೆ ಅವನು ಕೊನೆಯದಾಗಿ 3 ವರಗಳನ್ನ ಚಾಮುಂಡೇಶ್ವರಿ ಬಳಿ ಕೇಳ್ತಾನೆ. ಮೊದಲನೇದಾಗಿ, ನಾನು ಹೋದ ನಂತರ ಈ ಸ್ಥಳಕ್ಕೆ ನನ್ನ ಹೆಸರನ್ನ ಇಡಬೇಕು ಅನ್ನೋದು. ಎರಡನೆಯದು, ಮಹಾಲಕ್ಷ್ಮಿ ಮತ್ತೆ ಇಲ್ಲೇ ನೆಲೆಯಾಗಬೇಕು ಅನ್ನೋದು. ಮೂರನೇದು, ಪ್ರತಿ ವರ್ಷ ಇವನ ನೆನಪಿಗಾಗಿ ಒಂದು ಹಬ್ಬವನ್ನ ಮಾಡಬೇಕು ಅನ್ನೋದು. ಅವನು ಬೇಡಿದ 3 ವರಗಳನ್ನ ನೆರವೇರಿಸ್ತೀನಿ ಅನ್ನೋ ಮಾತನ್ನ ಕೊಟ್ಟು ಅಮ್ಮನವರು ಅವನನ್ನ ಸಂಹಾರ ಮಾಡ್ತಾರೆ. ಅವನಿಗೆ ಮುಕ್ತಿಯನ್ನ ದಯಪಾಲಿಸ್ತಾರೆ. ಆ ರಾಕ್ಷಸನ ಸಂಹಾರ ನಂತರ ಆ ಜಾಗ ಕೊಲ್ಲಾಪುರವಾಗುತ್ತೆ. ಅಲ್ಲಿ ನೆಲೆಯಾದ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಆಗ್ತಾಳೆ. ಹೀಗೆ ಅಮ್ಮನವರು ಒಬ್ಬ ರಾಕ್ಷಸನಿಗಾಗಿ ಅಲ್ಲಿ ನೆಲೆಯಾಗೋದು.